जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇಂದಿನ 31 ಮೇ ಶ್ರೀ ಮಹಾರಾಜರ ಪ್ರವಚನ ಭಗವಂತನಿಗೆ ಶರಣು ಹೋಗಬೇಕು. ಭಗವಂತನಿಗೆ ಶರಣು ಹೋಗಬೇಕು. ಇದರಲ್ಲಿ ಯಾವುದೋ ಮುಖ್ಯವಾದ ಶಬ್ದ ಅಂದರೆ ಶರಣು. ಶರಣು ಎಂಬುವ ಶಬ್ದ ಬಹಳ ವ್ಯಾಪಕವಾಗಿದೆ. ಹಾಗಾಗಿ ಇದರ ಅರ್ಥ ನಮಗೆ ಸದ್ಗುರುಗಳು ಮಾತ್ರ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯತೆ ಉಂಟು. ಹಾಗಾಗಿ ಮಹಾರಾಜರಲ್ಲೇ ನಾವು ಪ್ರಾರ್ಥನೆ ಮಾಡಬೇಕು. ಈ ಶರಣು ಎಂಬುವ ಶಬ್ದದ ಅರ್ಥ ನನಗೆ ಶರಣು ಅಂದರೆ ಗೊತ್ತಾಗೋಗಿದೆ ಅಂತ ನಾನು ಹೇಳಿದ್ರೆ ಅದು ನನ್ನ ಅಹಂಕಾರ ಹಾಗೂ ದೇಹಾಭಿಮಾನ ಉಂಟಾಗತ್ತೆ. ಗೊತ್ತಿಲ್ಲ, ಅಜ್ಞಾನದಲ್ಲಿದ್ದೀನಿ, ಈಗ ಪರಮಾರ್ಥದ ಹಾದಿಯಲ್ಲಿ ಬಂದಿದ್ದೀನಿ, ಹಾಗಾಗಿ ಶರಣು ಎಂಬುವ ಶಬ್ದದ ಅರ್ಥ ನನಗೆ ತಿಳಿಸ್ಕೊಡ್ರಿ ಮಹಾರಾಜರೇ ಅಂದರೆ ಆವಾಗ ಸದ್ಗುರು ತಮ್ಮ ಕೃಪಾಧಾರೆಯನ್ನು ಹರಿಸಿ ಆ ಶರಣು ಶಬ್ದಕ್ಕೆ ಗೂಢಾರ್ಥವನ್ನು ತಿಳಿಸಿ ನಮಗೆ ಆ ಶರಣು ಮಾರ್ಗದಿಂದ ಹೋಗಿ ಭಗವಂತನನ್ನು ಹೆಂಗೆ ಪ್ರಾಪ್ತಿ ಮಾಡಿಕೊಳ್ಬೇಕು ಅನ್ನೋದು ಮಾರ್ಗ ಅವಶ್ಯವಾಗಿ ತೋರಿಸ್ತಾರೆ. ನನಗೆಲ್ಲ ಗೊತ್ತಾಗೋಗಿದೆ, ನಾನು ಶರಣಾಗಿಬಿಟ್ಟಿದ್ದೀನಿ ಅಂದರೆ ಮತ್ತಲ್ಲಿ ದ್ವಂದ್ವ. ಯಾಕೆಂದರೆ ನಾನು ಶರಣು ಹೋಗಿದ್ದೀನಿ ಅನ್ನೋನು ಇನ್ನೂ ಇದಾನಲ್ಲಿ, ನಾನು ಎಂಬುದು ಇನ್ನೂ ಇದೆ ಅಲ್ಲಿ. ಹಾಗಾಗಿ ನಾನು ಶರಣು ಹೋಗ್ಲಿಕ್ಕೆ ಹೆಂಗೆ ಸಾಧ್ಯತೆ ಉಂಟು? ನಾನು ಅಂದರೆ ಅಹಂಭಾವ, ಅಹಂಕಾರ. ನಾನು ಶರಣು ಹೋಗಿದ್ದೀನಿ ರೀ, ನಾನು ಶರಣಾಗತಳಾಗಿಬಿಟ್ಟಿದ್ದೀನಿ ರೀ, ಸರ್ವತಾ ಮಿಥ್ಯಾ. ಅದಕ್ಕೆ ನೀವು ಸೇರಿ ಮಹಾರಾಜರನ್ನು ಪ್ರಾರ್ಥನೆ ಮಾಡೋಣ. ಶರಣು ಅಂದರೆ ಏನಪ್ಪ ಅಂತದನ್ನು ನಮಗೆ ತಿಳಿಸ್ಕೊಡಿ, ಬೋಧನೆ ಮಾಡಿ, ನಮಗೆ ಭಗವಂತನಿಗೆ ಶರಣು ಆಗುವಂಥ ಬುದ್ಧಿಯನ್ನು ಕೊಡಿ ಅಂತ ಹೇಳುತ್ತಾ ಏನು ಹೇಳ್ತಾರೆ ಶ್ರೀ ಮಹಾರಾಜರು ಎಲ್ಲರೂ ಸೇರಿ ನೋಡೋಣ. ನಾನು ಮಾಡುವುದೆಲ್ಲ ಭಗವಂತನಿಗಾಗಿಯೇ ಮಾಡುತ್ತೇನೆ ಎಂದು ಅನ್ನುವವನು ನಿಜವಾದ ಹಾಗೂ ಶ್ರೇಷ್ಠ ಭಕ್ತನಾಗಿರುತ್ತಾನೆ. ನಾನು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಆ ಕೆಲಸದಲ್ಲಿ ಇದು ಭಗವಂತನಿಗಾಗಿ ಮಾಡುತ್ತಾ ಇದ್ದೀವಿ ಅನ್ನೋವನು ನಿಜವಾದ ಹಾಗೂ ಶ್ರೇಷ್ಠ ಭಕ್ತನಾಗಿರುತ್ತಾನೆ. ಹಂಗಂದ ಮೇಲೆ ನಾವು ನಮ್ಮನ್ನು ಅವಲೋಕನ ಮಾಡ್ಕೋಬೇಕು. ನಾವು ಭಕ್ತರಾಗಿದ್ದೇವೇನಪ್ಪ ಅಂತ. ನಾವಾಗೆ ನಾವು ಒಂದು ಮಿಸ್ ಯೂನಿವರ್ಸ್ಗೆ ಟೈಟಲ್ ಹಾಕಿ ಒಂದು ಹಾಕಿರ್ತಾರಲ್ಲಿ, ಹಾಗೆ ನಾವು ಹೇಳ್ಕೊಂಡು ಓಡಾಡ್ತಿದ್ದೀವ. ಆದರೆ ಅವರಂತಿದ್ದಾರೆ ಮಾಡುವ ಪ್ರತಿಯೊಂದು ಕೆಲಸವು ಕರ್ಮವು, ಒಂದು ಅಡುಗೆ ಮಾಡೋದ್ರಿಂದ ಹಿಡಿದು ಬಟ್ಟೆ ಒಗೆಯೋದ್ರಿಂದ ಹಿಡಿದು ಮಕ್ಕಳಿಗೆ ಶಾಲೆ ಕಳಿಸೋದ್ರಿಂದ ಹಿಡಿದು ಏನೇ ಒಂದು ಚಿಕ್ಕ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ಕೆಲಸದ ತನಕ ಏನೇ ಮಾಡಿದ್ರು ಇದು ಪರಮಾತ್ಮನ ಸಲುವಾಗಿ ನಾನು ಮಾಡುತ್ತಾ ಇದ್ದೀನಿ ಅನ್ನೋ ಭಾವನೆ ಉಂಟಾಗಿ ನಾನು ಆ ಕಾರ್ಯದಲ್ಲಿ ನಿರತರಾಗಿದ್ದರೆ ಮಾತ್ರ ಅವನು ಭಕ್ತ ಹಾಗೂ ಶ್ರೇಷ್ಠ ಭಕ್ತನಾಗಿರುತ್ತಾನೆ. ಕರ್ತೃತ್ವ ಭಾವ ಕಳೆದುಕೊಳ್ಳಲು ಉತ್ತಮ ಭಕ್ತನಾಗಬೇಕಾಗುತ್ತದೆ. ಕರ್ತೃತ್ವ ಭಾವ ಕಳೆದುಕೊಳ್ಳಲು ನಾನು ಉತ್ತಮ ಭಕ್ತ ಆಗಬೇಕು ಅಂತ ನಿರ್ಧಾರ ಮಾಡಿದ್ರೆ ನನ್ನ ಕರ್ತೃತ್ವ ಭಾವ ಅಂದರೆ ಡೂವರ್ಶಿಪ್ ನಾನು ಕಳ್ಕೋಬೇಕಾಗುತ್ತದೆ. ಆ ಕಳ್ಕೋಬೇಕಾದ್ರೆ ಏನೇನು ಮಾಡಬೇಕಪ್ಪ? ಮಾರ್ಗಗಳು ಸದ್ಗುರುಗಳು ನಮಗೆ ತೋರಿಸ್ತಾರೆ. ಕರ್ಮ ಮಾರ್ಗ, ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ. ಇವೆಲ್ಲ ಮಾರ್ಗದ ಮುಖೇನ ನನ್ನ ಕರ್ತೃತ್ವ ಭಾವ ನಾನು ಮಾಡುತ್ತಾ ಇದ್ದೀನಿ ಇಲ್ಲ, ಇದು ಭಗವಂತನ ಕೆಲಸವನ್ನು ಭಗವಂತ ಈ ದೇಹದ ಮುಖೇನ ಮಾಡಿಸ್ತಾ ಇದ್ದಾನೆ. ಆ ಕಳೆದುಕೊಳ್ಳಕ್ಕೆ ಅವನಿದ್ದಾನೆ, ನಾನಿಲ್ಲ ಎಂಬ ಭಾವನೆ ಕಳೆದುಕೊಳ್ಳಿಕ್ಕೆ ನಾವು ಇವೆಲ್ಲ ಸಾಧನೆಗಳನ್ನು ಮಾಡ್ತಾ ಇರೋದು. ಭಗವತ್ ಪ್ರಾಪ್ತಿಯ ಹೊರತು ಬೇರೆ ಏನೂ ಬೇಡವೆಂದು ಅನಿಸುವುದೇ ಭಕ್ತನ ಲಕ್ಷಣವಾಗಿರುತ್ತದೆ. ಭಕ್ತನ ಲಕ್ಷಣನ ಸಂಕ್ಷಿಪ್ತವಾಗಿ ಇಲ್ಲಿ ಹೇಳಿದ್ದಾರೆ ಮಹಾರಾಜರು. ಏನಪ್ಪ ಆ ಪ್ರಾಪ್ತಿ ಮಾಡ್ಕೋಬೇಕು ಅಂದರೆ ಏನೋ ಅವನಿಗೆ ಭಗವಂತನ ಬಿಟ್ಟು ನನಗೆ ಇನ್ನೇನು ಬೇಡ, ಆ ವಿಚಾರದಲ್ಲಿ ಆ ಭಾವನೆ ಅಡ್ಡಿ ಏನೂ ಬರ್ಕೂಡ್ದು. ಯಾವ ಥರವಾದ ವಿಚಾರ, ಯಾವ ಥರವಾದ ಗೊಂದಲ, ಯಾವ ಥರವಾದ ದ್ವಂದ್ವ, ಒಂದು ವೃತ್ತಿನೂ ಭಗವಂತನ ವಿರುದ್ಧ ಹೇಳಬಾರ್ದು. ಅಂದರೆ ನೀನು ಯಾವ ಪರಿಸ್ಥಿತಿದಲ್ಲಿ ನನಗೆ ಇಟ್ಟಿರ್ತೀಯೋ ಪರಮಾತ್ಮ, ಆ ಪರಿಸ್ಥಿತಿಯಲ್ಲಿ ಫ್ರಿಕ್ಷನ್ ಆಗುತ್ತೆ, ತಿಕ್ಕಾಟ ಆಗಬಹುದು, ಗೊಂದಲ ಆಗಬಹುದು, ಮನಸ್ತಾಪ ಆಗ್ಬೋದು, ಏನಾದರೂ ಕೂಡ ಅಕ್ಸೆಪ್ಟೆನ್ಸ್. ಅಪ್ಪ ನೀನು ಹೆಂಗಿಟ್ಟಿದ್ಯೋ ಆ ಪರಿಸ್ಥಿತಿಯಲ್ಲಿ ನಾನು
ನಿನ್ನ ಜೊತೆ ಆನಂದದಲ್ಲಿ ಇರುತ್ತೇನೆ, ನಿನ್ನ ಬಿಟ್ಟು ನನಗೆ ಇನ್ನೇನು ಬೇಡ ಅನ್ನುವುದು ಭಕ್ತನ ಲಕ್ಷಣವಾಗಿರುತ್ತದೆ. ಉತ್ತಮ ಕಾರ್ಯಗಳು ಕೂಡ ಬಂಧನಕ್ಕೆ ಕಾರಣವಾಗುತ್ತದೆ. ಯಾಕೆ ಬಂಧನಕ್ಕೆ ಕಾರಣ ಆಗುತ್ತೆ? ಯಾಕೆಂದರೆ ಈ ಕಾರ್ಯ ನಾನು ಮಾಡಿದ್ದೀನಿ, ಮತ್ತೆ ಕರ್ತೃತ್ವ ಭಾವದ ಈ ಕಾರ್ಯ ಹೀಗೆ ಆಗಬೇಕು, ಹಾಗಾಗಿ ನಾನು ಉತ್ತಮನಿದ್ದೀನಿ, ನಾನು ಮಾಡುವ ಎಲ್ಲ ಕಾರ್ಯವೂ ಉತ್ತಮವಾಗಿದೆ ಅಂತ ಅದು ಬಂಧನಕ್ಕೆ ಕಾರಣ. ಯಾಕೆಂದರೆ ಮುಂದಿನ ಬಾರಿಗೆ ಆ ಕಾರ್ಯ ಉತ್ತಮವಾಗಿ ಮಾಡಲಿಲ್ಲ ಅಂದರೆ ಜನ ನನಗೆ ಹೆಸರಿಡ್ತಾರೆ. ಸೊ ಆ ಬಂಧನಕ್ಕೆ ನಾನೇ ನಾನು ಸಿಕ್ಕಾಕಿಸ್ಕೊಂಡಿದ್ದೀನಿ. ಹಾಗಾಗಿ ಆ ಬಂಧನದಿಂದ ಬಿಡುಗಡೆ ಹೊಂದಲಿಕ್ಕೆ ನಾವು ಈ ಸಾಧನೆಗಳನ್ನು ಮಾಡಬೇಕು. ಮತ್ತೆ ಮುಕ್ತಿ ಬೇಕ್ರಿ ನನಗೆ. ಯಾವುದರಿಂದ ಮುಕ್ತಿ ಬೇಕು? ಏನು ಬಂಧನ ನಾನೇ ಹಾಕ್ಕೊಂಡಿದ್ದೀನೋ ಅದರಿಂದ ನನಗೆ ಮುಕ್ತಿ ಬೇಕಾಗಿದೆ. ಬಂಧನ ನನಗೆ ಯಾರೂ ಹಾಕಿಲ್ಲ. ಅಮೃತ ಬಿಂದು ಉಪನಿಷತ್ನಲ್ಲಿ ಹೇಳ್ತಾರೆ, ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ. ನನ್ನ ಮನಸ್ಸು ಬಂಧನ ಹಾಕ್ತು ನನಗೆ, ಇದನ್ನು ಮಾಡಬೇಡ, ಇದನ್ನು ಹೇಳಬೇಡ, ಇದನ್ನು ಹೇಳು ಅನ್ನೋದು ಬಂಧನ. ಅದಾದಮೇಲೆ ಅದೇ ಬಂಧನದಿಂದ ನನಗೆ ಮುಕ್ತಿ ಹೊಂದಲಿಕ್ಕೆ ಜಪ ಮಾಡು, ತಪ ಮಾಡು, ಅನುಷ್ಠಾನ ಮಾಡು. ಹಾಗಾಗಿ ಬಂಧನಕ್ಕೆ ಕಾರಣ ಉತ್ತಮ ಕೆಲಸ ಮಾಡುತ್ತಾ ಇದ್ದೀನಿ ಅಂದರೂ ಅದು ಬಂಧನಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ಯಾವುದೇ ಕಾರ್ಯವನ್ನು ಭಗವತ್ ಸ್ಮರಣೆ ಪೂರ್ವಕ ಮಾಡಬೇಕು. ಅಂದರೆ ಭಗವತ್ ಸ್ಮರಣೆ ಪೂರ್ವಕ ಮಾಡುವುದು ಅಂದರೆ ಏನಪ್ಪ? ಆ ಕಾರ್ಯ ಮಾಡಿದಾಗ ಅದರ ಫಲ ಏನಾಗುತ್ತೋ, ಫಲ ನಾನು ಈ ಕಾರ್ಯ ಮಾಡಿದ್ದೀನಿ, ಈ ಫಲ ಹೀಗೆ ಆಗಬೇಕು ಅನ್ನದ ಹಂಬಲ ಇಚ್ಛೆ ಏನಿದೆಯೋ ಇದು ಘಾತಕ. ಭಗವಂತನ ಸ್ಮರಣೆಯಲ್ಲಿ ಮಾಡುವುದು ಅಂದರೆ ಏನು? ಕಾರ್ಯ ಮಾಡಾಯಿತು, ಮುಂದೆ ಅವನಿಗೆ ಇಚ್ಛೆ ಇದ್ದ ಫಲವನ್ನೇ ನಮಗೆ ಕೊಡುತ್ತಾನೆ. ಅದು ಭಗವಂತನ ಸ್ಮರಣೆಯಲ್ಲಿ ಮಾಡಬೇಕು. ಭಗವಂತನ ಸ್ಮರಣೆಯಲ್ಲಿ ಸ್ನಾನದ ಆಗದಿದ್ದರೆ ಅದಕ್ಕೆ ಪಾಪವೆನ್ನಬೇಕೇ? ಭಗವಂತನ ಸ್ಮರಣೆಯಲ್ಲಿ ಕಳೆಯುವ ಸಮಯವೇ ಸುಖಮಯ ಸಮಯವಾಗಿರುತ್ತದೆ. ಪ್ರಪಂಚದ ವಿಷಯಗಳಲ್ಲಿ ನಮ್ಮನ್ನು ನಾವು ಮರೆಯುತ್ತೇವೆ ಅಂದ ಮೇಲೆ ಭಗವಂತನ ಸ್ಮರಣೆಯಲ್ಲಿ ನಮ್ಮನ್ನು ನಾವು ಮರೆಯಬೇಡವೇ? ನಾವೀಗ ಪ್ರಪಂಚದ ಎಲ್ಲ ಕೆಲಸ ಮಾಡ್ತಾ ನಮ್ಮನ್ನು ನಾವು ಮರ್ತೋಗ್ಬಿಡ್ತೀವಿ. ಆ ಮರ್ತೋಗಿದ್ದಾಗ ನಮಗೆ ಸ್ಮರಣೆನೇ ಇರಲಿಲ್ಲ. ಎಷ್ಟೋ ಹೊತ್ತಾಗ್ಬಿಡುತ್ತೆ. ಒಂದೊಂದು ದಿವಸ ಕೆಲಸ ಮಾಡ್ತಾ ಅಯ್ಯೋ ಇವತ್ತು ಭಾಳ ಹೊತ್ತಾಯ್ತು ರೀ, ನಾ ಕೆಲಸ ಸ್ನಾನನೇ ಮಾಡಿಲ್ವಲ್ರಿ, ಭಾಳ ಈ ಕೆಲಸ ಮಾಡ್ತಿದ್ದೆ, ಇವತ್ತು ಕಿಚನ್ ಕ್ಲೀನಿಂಗ್ ಇತ್ತು, ಇವತ್ತು ರೂಮ್ ಕ್ಲೀನಿಂಗ್ ಇತ್ತು, ಅದಿತ್ತು ಇದಿತ್ತು ಅಂತ, ಅಥವಾ ಭಾಳ ಇದು ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಟ್ಟಿದ್ದಾರೆ, ಭಾಳ ಹೊತ್ತಾಗೋಯ್ತು ನೋಡಲೇ ಇಲ್ಲ ಅಂತ ಅಂದಮೇಲೆ ಭಗವಂತನ ಸ್ಮರಣೆಯಲ್ಲಿ ನಮ್ಮನ್ನು ನಾವು ಮರೆಯಬೇಡವೇ? ಭಗವಂತನ ಸ್ಮರಣೆಯಲ್ಲಿ ನಮ್ಮನ್ನು ನಾವು ಮರ್ತಿದ್ರೆ ಅಲ್ಲಿ ಸ್ನಾನಕ್ಕೊಂಚೂರು ಹೊತ್ತಾತುದ್ರೆ ಏನಾಯಿತು? ಮಹಾರಾಜರಂತಾರೆ, ಅಂಥ ಸಮಯದಲ್ಲಿ ಪ್ರಾಪಂಚಿಕ ಕೆಲಸ ಹಿಂದೆ ಮುಂದೆ ಆದರೂ ಅದಕ್ಕೆ ತಲೆ ಕೆಡಿಸ್ಕೋಬಾರದು. ನನಗೆ ಸಗುಣದಲ್ಲಿ ಪ್ರೇಮ ಅನಿಸುವುದಿಲ್ಲ ಎಂದು ಅನಿಸುವವರೆಗೂ ಸಗುಣ ಭಕ್ತಿ ಮಾಡಬೇಕು. ಸಗುಣದಲ್ಲಿ ಪ್ರೇಮ ಬರ್ತಿಲ್ಲ ಅಂತೀವಿ ನಾವು. ಎಷ್ಟೊತ್ತರಿ ಮಾಡೋದಲ್ಲಿ ಕುತ್ಕೊಂಡು ಮೂರ್ತಿ ನೋಡ್ಕೊಂಡು ಜಪ ಮಾಡೋದ್ರಲ್ಲಿ ಏನಿದೆ ರೀ? ನಮ್ಮ ಮನಸ್ಸಿಗೆ ಹಿಂಗೆ ಬರುತ್ತೆ. ಫೋಟೋ ನೋಡ್ಕೋತಾ ಧ್ಯಾನ ಕೇಂದ್ರೀಕರಣ ಮಾಡಿ ಅಂತಾರೆ. ಆದರೆ ನಮಗೆ ಹಂಗೆ ಕೇಂದ್ರೀಕರಣ ಮಾಡಲಿಕ್ಕೆ ಏಕಾಗ್ರತೆ ಬರುವುದಿಲ್ಲ. ಅದಕ್ಕೆ ಅವ್ರು ಅಂತಾರೆ, ಎಲ್ಲಿವರೆಗೂ ಆ ಪ್ರೇಮ ಬರೋದಿಲ್ಲವೋ, ಒಂದು ಮೂರ್ತಿನಲ್ಲಿ ಪರಮಾತ್ಮ ನಿನ್ನ ಅಸ್ತಿತ್ವ ಇಲ್ಲಿ ಇದೆಯಪ್ಪ, ಆ ಚೈತನ್ಯ ಇಲ್ಲಿ ಪ್ರಕಟ ಆಗ್ತಿದೆ, ಅಲ್ಲಿವರೆಗೂ ಅವನನ್ನು ಆ ಸಗುಣ ಭಕ್ತಿ ಮಾಡಬೇಕು ಅಂತಾರೆ ಮಹಾರಾಜರು. ನಾವು ಗುರುಗಳ ಇಚ್ಛೆಯಂತೆ ನಡೆದಿದ್ದಾದರೆ ನನ್ನ ಇಚ್ಛೆ ಹೋದಂತೆ ಆಗಲಿಲ್ಲವೇ? ಗುರುಗಳ ಇಚ್ಛೆ ಸರ್ವೋಪರಿ ಆದರೆ ನನ್ನ ಇಚ್ಛೆ ಉಳಿಯೋದೇ ಇಲ್ವಲ್ಲ. ಅಲ್ಲಿ ಈ ಕೆಲಸ ಹಿಂಗೆ ಆಗಬೇಕು ಅನ್ನೋ ಇಚ್ಛೆನೂ ಉಳಿಯೋದಿಲ್ಲ. ಯಾಕೆಂದರೆ ಅಲ್ಲಿ ಗುರುಗಳ ಇಚ್ಛೆ ಕಾರ್ಯ ಮಾಡ್ತಿರುವಾಗ ಆ ಕೆಲಸ, ಆ ಪರಿಣಾಮ ಎರಡೂ ಗುರುಗಳ ಇಚ್ಛೆಯಂತೆಯೇ ಆಗುತ್ತದೆ. ಇದರಲ್ಲಿ ಅಭಿಮಾನವು ಸಹಜವಾಗಿ ದೂರವಾಗುತ್ತದೆ. ಅಹಂಭಾವವನ್ನು ಬಿಡದ ಹೊರತು ಗುರುವಿನ ಆಜ್ಞಾ ಪಾಲನೆ ಮಾಡಲು ಬರುವುದಿಲ್ಲ. ಅಹಂಭಾವ ಹೆಂಗೆ ಬಿಡಬೇಕ್ರಿ ಅಂದರೆ ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆಗಳು ಇರಬಾರ್ದು. ಪ್ರಶ್ನೆ, ಸಂಶಯ, ವಿಕಲ್ಪ ಉದ್ಭವನೇ ಆಗಬಾರ್ದು. ಇದನ್ನು ಗುರುಗಳು ಯಾಕೆ ಹೇಳಿದ್ದಾರೆ, ಎಲ್ಲಿ ತನಕ ಮಾಡಬೇಕು, ನನಗೆ ಯಾಕೆ ಹೇಳಿದ್ರು, ನನ್ನ ಕರ್ಮ ಕಳೀಲಿಕ್ಕೆ ನನಗೆ ಹೇಳಲಿಲ್ಲ ಅಂದರೆ ಇನ್ನೊಬ್ಬರಿಗೆ ಹೆಂಗೆ ಹೇಳಲಿಕ್ಕೆ ಸಾಧ್ಯ? ಅದು ನನ್ನ ಕರ್ಮ ಕಳಚಿ ಹಾಕಲಿಕ್ಕೆ ಅವ್ರು ಹೇಳಿದ್ರು ಈ ಕಾರ್ಯಗಳನ್ನು ಮಾಡಬೇಕಪ್ಪ
ಅದಕ್ಕೆಲ್ಲ ಇನ್ನೊಬ್ಬರು ಬರೋದಲ್ಲಿ ಅಲ್ಲ, ಇದೇ ಇಲ್ಲ ಅಲ್ಲಿ ಯಾವ ಥರವಾದು ಅಲ್ಲಿ ಸಾಧ್ಯತೆಯೇ ಇಲ್ಲ, ಇನ್ನೊಬ್ಬರ ಎಂಟ್ರೆನ್ಸೇ ಆಗೋದಿಲ್ಲ. ಪರಮಾರ್ಥ ಕೇವಲ ನನ್ನಿಂದ, ನನಗಾಗಿ, ನನಗೋಸ್ಕರ. ಇಟ್ ಈಸ್ ಇಂಡಿವಿಜುವಲ್ ಜರ್ನಿ. ನಾನಾ ಹಾದಿದಲ್ಲಿ ಹೋಗಿ ಪರಮಾತ್ಮನ ಪ್ರಾಪ್ತಿ ಮಾಡ್ಕೋಬೇಕು ಅಂದಮೇಲೆ ಅಲ್ಲಿ ಅವ್ರ ಹತ್ರ ಪ್ರಶ್ನೆ ಅಥವಾ ತರ್ಕ ವಿತರ್ಕನೇ ಬರುವುದಿಲ್ವಲ್ಲ. ಈ ಕೆಲಸ ಹಿಂಗೆ ಮಾಡಬೇಕು ಅಂದರೆ ಈ ಕೆಲಸ ಹಿಂಗೆ ಮಾಡಲೇಬೇಕು. ಅದಕ್ಕೆ ಅಹಂಭಾವ ಅವಾಗ ದೂರ ಆಗುತ್ತೆ. ಯಾವಾಗ ನಾವು ಅವ್ರ ಹತ್ರ ಪ್ರಶ್ನೆ ಮಾಡೋದಿಲ್ಲವೋ, ನನ್ನ ಅಹಂಕಾರದ ಬಲ ಏನಿದೆಯೋ ಕ್ಷೀಣ ಆಗ್ತಾ ಹೋಗುತ್ತೆ. ಅವಾಗ ಅಭ್ಯಾಸ ಆಗ್ತಾ ಹೋಗುತ್ತೆ. ಈ ಕೆಲಸ ನನ್ನ ಇಚ್ಛೆ ಅಂತೆ ಆಗುವುದಿಲ್ಲಪ್ಪ, ಗುರುನಾಥ ನಿನ್ನ ಇಚ್ಛೆ ಅಂತಲೇ ಈ ಕೆಲಸ ಆಗ್ತಿದೆ ಅಂದಾಗ ಅಹಂಭಾವ ಹತಬಲ ಆಗಿ ಅದು ಗುರುಚರಣಕ್ಕೆ ಅವಾಗ ನತಮಸ್ತಕ ಆಗತ್ತೆ ಅಹಂಕಾರ. ಗುರು ಆಜ್ಞೆಯೇ ಪ್ರಮಾಣವೆಂದು ತಿಳಿದು ನನ್ನ ಇಚ್ಛೆಯನ್ನು ನಾನು ಹೊಡೆದು ಹಾಕುತ್ತಿದ್ದರೂ ಅದು ಒಮ್ಮೊಮ್ಮೆ ಈಗೊಮ್ಮೆ ತನ್ನ ಹೆಡೆಯನ್ನು ಮೇಲೆ ಎತ್ತುತ್ತಲೇ ಇರುತ್ತದೆ. ಅಷ್ಟು ಸಹಜವಾಗಿ ಹೋಗುತ್ತದಾ? ನಮ್ಮ ಪೂರ್ವ ಸಂಸ್ಕಾರಗಳಿಂದ ಈ ಅಹಂಭಾವ ಹೊಂದಿರುತ್ತೆ ಜೀವ. ನನಗೆಲ್ಲ ಗೊತ್ತಿದೆ, ನೀವೇನು ಹೇಳೋದು ನನಗೆ ಅಂತ ಗುರುಗಳಿಗೂ ಅದು ಹೇಳುತ್ತೆ. ತಿರುಗಿ ಹೇಳುವಷ್ಟು ಧೈರ್ಯ ಇರುತ್ತೆ ಮನಸ್ಸಿಗೆ ಅಹಂಭಾವ ಹೊಂದಿರುವ ಜೀವನಿಗೆ. ಹಾಗಾಗಿ ಅದು ಒಮ್ಮೊಮ್ಮೆ ಆ ಕಡೆ ಈ ಕಡೆ ಏನಾದ್ರು ಮಾತು ಒಪ್ಪಿಗೆ ಆಗದಿದ್ದಾಗ ಅದು ತನ್ನ ತಲೆ, ಅಹಂಕಾರದ ತಲೆ ಎತ್ತುತ್ತೆ, ಹೆಡೆಯನ್ನು ಎತ್ತುತ್ತೆ. ಆದರೆ ನಾವು ಅದರ ಕಡೆಗೆ ಗಮನ ಕೊಡುವುದಿಲ್ಲ ಎಂದು ಅದಕ್ಕೆ ತಿಳಿದರೆ ಅದು ನಿಧಾನವಾಗಿ ಇಲ್ಲದಂತಾಗುತ್ತದೆ. ಮತ್ತು ನಮಗೆ ಹೇಳ್ತಿದ್ದಾರೆ ಶ್ರೀ ಮಹಾರಾಜರು, ನಾನು ಅದರ ಕಡೆ ಗಮನ ಕೊಡಬಾರದು ಅಂದರೆ ನನ್ನ ಸಾಧನೆಯ ಬಲವನ್ನು ನಾನು ಅಷ್ಟು ಬಲವತ್ತರ ಮಾಡ್ಕೋಬೇಕು ಆಗ್ರಹಪೂರ್ವಕದಿಂದ. ಆ ಶಮದಮಾದಿ ಷಟ್ ಸಂಪತ್ತಿಗಳನ್ನು, ಯಮ ನಿಯಮಗಳನ್ನು, ಕಟ್ಟುನಿಟ್ಟು ನೇಮ ನಿಷ್ಠೆಗಳನ್ನು ನಾ ಮಾಡಬೇಕು. ಯಾತ್ರದಿಂದ ಏನಾಗುತ್ತಪ್ಪ, ಹೆಡೆ ಎತ್ತರಿದ್ರೂ ಕೂಡ ಅದ್ರ ಕಡೆ ನನ್ನ ಲಕ್ಷ್ಯ ಹೋಗಲಿಲ್ಲ ಅಂದರೆ ಅದು ತಾನೇ ಮತ್ತೆ ತನ್ನ ಹೆಡೆಯನ್ನು ಮುಚ್ಚಿ ವಾಪಸ್ ಗುರುವಿಗೆ ಶರಣಾಗತಾಗುತ್ತದೆ. ಆತ್ಮನಿವೇದನೆ ಆಗುವವರೆಗಿನ ಅವಸ್ಥೆ ಬಂದರೂ ಕೂಡ ಗುರುವಾಜ್ಞೆಯನ್ನು ಮೀರಬಾರದು. ಆತ್ಮನಿವೇದನೆ ಅಂದರೆ ಭಗವಂತನಿಗೆ ನಾನು ಸಂಪೂರ್ಣವಾಗಿ ಸಮರ್ಪಿಸ್ಕೊಂಡಿನಿ ಅಂತ ಭಾವನೆ ಬಂದರೂ ಕೂಡ, ಅಲ್ಲಿ ಒಂದು ಅವಸ್ಥೆ ಪ್ರಾಪ್ತಾದರೂ ಕೂಡ ಗುರುವಾಜ್ಞೆಯನ್ನು ಮೀರಬಾರದು. ದೇಹಾತೀತನಾಗುವುದಕ್ಕೆ ಗುರುವಾಜ್ಞೆ ಪ್ರಮಾಣವೇ ಶ್ರೇಷ್ಠವಂತ ನಡೆಯುವುದಕ್ಕಿಂತ ಬೇರೆ ಏನಿದೆ? ದೇಹಾತೀತ ಅಂದರೆ ದೇಹಕ್ಕೆ ಅತೀತನಾದವನು ಅಂದರೆ ಏನಪ್ಪ? ಇದೇ ದೇಹದಲ್ಲಿ ಇದ್ದು ಕರ್ತ ನಾನಲ್ಲ, ಈ ದೇಹದಲ್ಲಿರುವ ಆ ಚೈತನ್ಯ ಕೂಟಸ್ಥ ಪರಮಾತ್ಮ ಅನ್ನಿ, ಪರವಸ್ತು ಅನ್ನಿ, ಅದು ಈ ದೇಹದ ಮುಖೇಣ ಜೀವಾತ್ಮಕ್ಕೆ ಕರ್ಮ ಬಂಧನಗಳಿಂದ ಬಿಡುಗಡೆ ಹೊಂದಿಸಲಿಕ್ಕೆ ಈ ಕಾರ್ಯಗಳನ್ನು ಮಾಡಿಸ್ತಾ ಇದೆ ಎಂಬುದ ಅರಿವು ದೇಹಕ್ಕೆ ಅತೀತವಾಗುವುದು. ಆವಾಗ ಏನಾಗುತ್ತೆ? ಗುರುವಾಗ್ಯೇ ಪ್ರಮಾಣ ಶ್ರೇಷ್ಠ ಆಗುತ್ತದೆ. ಆವಾಗ ಬೇರೆ ಏನೂ ನಮ್ಮ ಹತ್ರ ಉಪಾಯವೇ ಇಲ್ಲ. ಆದರೂ ಮನಸ್ಸು ಭ್ರಾಂತಿ ಹೊಂದ್ಬಿಟ್ಟು ಏನೇನೋ ಮಾತಾಡ್ತಿರುತ್ತೆ, ನಾನೇ ಎಲ್ಲ ಮಾಡ್ತೀನಿ ಅಂತ ಅದು ಒಂದು ಬಾವುಟ ಹಿಡ್ಕೊಂಡು ಓಡಾಡ್ತಿರುತ್ತೆ. ಎಲ್ಲಿವರೆಗೂ ಎಷ್ಟು ಜನ್ಮ ಬಾವುಟ ಹಿಡ್ಕೊಂಡು ಓಡಾಡಿದ್ರೂ ಕೂಡ ಒಂದು ಜನ್ಮ ಬರುತ್ತೆ, ಅದಕ್ಕೆ ಅರ್ಥ ಆಗುತ್ತೆ ನಾನು ಏನೂ ಮಾಡ್ತಾ ಇಲ್ಲ, ನನಗೆ ಇದನ್ನೆಲ್ಲ ತಿಳ್ಕೊಂಡು ಸಾಕಾಗೋಗಿದೆ, ಆದರೆ ನನಗೆ ಮಾರ್ಗ ಸಿಗ್ತಿಲ್ಲಪ್ಪ ಅಂತ ಹತಬಲ ಆಗಿ ಆ ಮನಸ್ಸು ಬಿದ್ದಾಗ ಗುರು ಅದನ್ನು ಎಳ್ಕೊಂಡು ತನ್ನ ಹತ್ರ ಕರ್ಕೊಂಡು ತನ್ನಲ್ಲಿ ಸಮಾವಿಷ್ಟ ಮಾಡ್ಕೋತಾನೆ. ನಾನು ದೇಹವಲ್ಲ ಎಂದು ಅನ್ನುತ್ತಿದ್ದರೆ ಮನುಷ್ಯನು ಕೊನೆಗೊಮ್ಮೆ ದೇಹಾತೀತನಾಗುತ್ತಾನೆ. ನಾವು ನಮ್ಮ ಧರ್ಮ ಹಾಗೂ ನೀತಿಯನ್ನು ಕಾಯ್ದುಕೊಳ್ಳಬೇಕು ಹಾಗೂ ಸತ್ಸಂಗತಿಯಲ್ಲಿರುವ ಪ್ರಯತ್ನ ಮಾಡಬೇಕು. ಸತ್ಯದ ಸಂಘದಲ್ಲಿ ಅಂದರೆ ಭಜನೆ, ಕೀರ್ತನೆ, ಜಪ, ತಪ, ಸತ್ಸಂಗದಲ್ಲಿ ಹೋಗುವ ಪ್ರಯತ್ನ ಸತತವಾಗಿಯೂ ಮಾಡ್ತಾ ಇರಬೇಕು. ಸಂತ ಹಾಗೂ ಪ್ರಾಪಂಚಿಕ ಇಬ್ಬರು ಪ್ರಪಂಚ ಮಾಡುತ್ತಾರೆ. ಪ್ರಾಪಂಚಿಕನು ಕರ್ತವ್ಯ ಭಾವನವನ್ನು ತನ್ನ ಕಡೆಗೆ ತೆಗೆದುಕೊಳ್ಳುತ್ತಾನೆ, ಆದರೆ ಸಂತನು ರಾಮನೇ ಕರ್ತ ಎಂಬ ಭಾವನೆಯಿಂದ ಪ್ರಪಂಚ ಮಾಡುತ್ತಾನೆ. ಕರ್ತೃತ್ವ ಭಾವವನ್ನು ನೀವು ನಿಮ್ಮ ಕಡೆಗೆ ತೆಗೆದುಕೊಂಡರೆ ಸುಖ ದುಃಖವನ್ನು ಅನುಭವಿಸಲೇಬೇಕಾಗುತ್ತದೆ. ಮಹಾರಾಜರು ಸ್ಪಷ್ಟವಾಗಿ ನಿರ್ಧಾರದಿಂದ ಹೇಳ್ತಾರೆ, ಏನು ನಾನು ಮಾಡುತ್ತಾ ಇದ್ದೀನಿ, ಈ ಕೆಲಸ ನನ್ನ ಮನಸ್ಸಿನ ಪ್ರಕಾರನೇ ಆಗಬೇಕು ಅನ್ನೋದು ಜೀವ ಹಠ ಮಾಡಿದಾಗ, ಹಠಮಾರಿತನ ತೋರಿಸಿದಾಗ ಅದರ ಸುಖ ಅಥವಾ ದುಃಖ ಎರಡೂ ಸಿಚುವೇಶನ್ಸ್ ಪಾಸಿಬಲ್ ಇರುತ್ತೆ. ಸುಖ ಆದಾಗ ಮತ್ತದು ಉಬ್ಬಿಬಿಡುತ್ತೆ, ನೋಡಿದ್ರ ಈ ಕೆಲಸ ನಾನೇ ಮಾಡೋಕ್ಕೆ ಸಾಧ್ಯತೆ ಆಯಿತು, ಇನ್ನೊಬ್ರಿಗೆ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಆ ಕೆಲಸ ಅಂತ. ನಾನಿಲ್ಲ ಅಂದರೆ ಆ ಕೆಲಸ ಬೇರೆಯವ್ರು ಮಾಡೋದಿಲ್ಲೇನು? ಒಂದು ಹೂವಿನ ಅಲಂಕಾರ ಒಂದು ಆಶ್ರಮದಲ್ಲಿ, ಒಂದು ದೇವಸ್ಥಾನದಲ್ಲಿ ಯಾರಿಗೋ ಒಬ್ರಿಗೋ ಕೊಡ್ತಾರೆ ಜವಾಬ್ದಾರಿ. ಅವ್ರು ಬಂದು 6 ತಿಂಗಳು 1 ವರ್ಷ ಮಾಡ್ತಾರೆ. ತಿರ್ಗಾ ಅವರೇನೋ ಬೇರೆ ಊರಿಗೆ ಹೋಗ್ತಾರೆ, ಟ್ರಾನ್ಸ್ಫರ್ ಆಯಿತು ಅಥವಾ ಹುಷಾರು ತಪ್ಪಿತು, ಅವ್ರು ಬರೋಕ್ಕಾಗಲ್ಲ ಅಂದರೆ ಆ ಕೆಲಸ ನಿಂತು ಹೋಗುತ್ತೇನು? ಇಲ್ಲ.
ಆಶ್ರಮದ ಯಾವ್ದಾದ್ರು ಒಂದು ವ್ಯವಸ್ಥೆ ನಿಂತು ಹೋಗುತ್ತಾ? ಇಲ್ಲ. ನಾನು ಕರ್ತೃತ್ವ ಭಾವ ಹೊಂದಿದ್ದೀನಿ, ನನ್ನಷ್ಟು ಚಂದ ಅಲಂಕಾರ ಇನ್ನೊಬ್ರು ಮಾಡ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಅದಕ್ಕೆ ಆ ಸುಖ ಅಥವಾ ದುಃಖ ನಾನೇ ಅನುಭವಿಸ್ಬೇಕಾಗುತ್ತದೆ. ಹೆಂಡತಿಗೆ ಕಾಯಿಲೆ ಆದಾಗ ಹಗಲಿರಳು ಎಚ್ಚರವಿರುತ್ತೇವೆ ಹಾಗೂ ನಮ್ಮನ್ನು ನಾವು ಮರೆತು ಬಿಡುತ್ತೇವೆ ಅಂದ ಮೇಲೆ ಭಗವಂತನಿಗಾಗಿ ಹೀಗೆ ಮಾಡಲು ಬರುವುದಿಲ್ಲವೇ? ಪ್ರಶ್ನೆ. ತಳಮಳವಿದ್ದಿದ್ದರೆ ಎಲ್ಲವೂ ಸಾಧಿಸುತ್ತದೆ. ಮೋಕ್ಷವು ಎಷ್ಟು ದಿನಗಳು ಸಿಗುತ್ತದೆ ಎಂದು ಪ್ರಶ್ನೆಗೆ ಸಮರ್ಥರು ಬಹಳ ಸುಂದರ ಉತ್ತರ ಕೊಟ್ಟಿರುತ್ತಾರೆ. ಭಗವತ್ ಸ್ಮರಣೆಯಲ್ಲಿ ನಮ್ಮನ್ನು ನಾವು ಮರೆತ ಕ್ಷಣವೇ ಮೋಕ್ಷ ಸಿಗುತ್ತದೆ. ಬಹಳ ದೂರ ಅಲ್ಲ ಅಂತ ಹೇಳ್ತಾರೆ. ಎಷ್ಟು ಜನ್ಮ ಬೇಕ್ರಿ? ಎಷ್ಟು ಜನ್ಮ ಅಲ್ಲ, ಈ ಕ್ಷಣದಲ್ಲಾಗತ್ತೆ ಅಂತಾರೆ. ಯಾವಾಗ? ಭಗವಂತನ ಸ್ಮರಣೆಯಲ್ಲಿ ನನ್ನನ್ನು ನಾನು ಮರ್ತು ಹೋಗಿದ್ದೀನಿ. ಎಲ್ಲಿ ಕೂತಿದ್ದೀನಿ ಗೊತ್ತಿಲ್ಲ, ಯಾರ ಮನೆಯಲ್ಲಿ ಕೂತಿದ್ದೀನಿ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಯಾವುದೋ ಕೋಣೆ ಹಿಡ್ಕೊಂಡಿದ್ದೀನಿ ಅದು ಮರ್ತು ಹೋಗಿದೆ, ನನ್ನ ಮನೆ ಅನ್ನೋದು ಮರ್ತು ಹೋಗಿದೆ. ಅಂಥ ಒಂದು ಕ್ಷಣದಲ್ಲೇ ನನಗೆ ಮೋಕ್ಷ ಸಿಗುತ್ತದೆ ಅಂತಾರೆ. ನಮ್ಮನ್ನು ನಾವು ಮರೆಯುವುದೆಂದರೆ ನಿರ್ಗುಣದಲ್ಲಿ ಹೋಗುವುದೆಂದರ್ಥ. ಕೃತಿ ಮಾಡುವವರ ವೇದಾಂತವೇ ನಿಜವಾದದ್ದು. ಕೃತಿಯಲ್ಲಿ ಯಾರು ತರ್ತಾರೋ ಅಂದರೆ ಆಚರಣೆಯಲ್ಲಿ ಯಾರು ತರ್ತಾರೋ ಅವರು ಹೇಳಿದ್ದ ವೇದಾಂತವೇ ನಿಜವಾದದ್ದು. ಬಾಕಿ ಇದೆಲ್ಲ ನಮ್ದೆಲ್ಲ ಶಬ್ದ ಪಾಂಡಿತ್ಯ, ಪೊಳ್ಳೋದೆಲ್ಲ. ಯಾಕೆಂದರೆ ಅದರಲ್ಲಿ ಬಲ ಇಲ್ಲ. ಕೃತಿಯಲ್ಲಿ ತರಲಾರ್ದ್ರೆ ಮಾತಾಡಿದ್ರೆ ಅನುಭವನೇ ಇಲ್ಲ ಅಂದರೆ ಮಾತಾಡಿದ್ರೆ ಶಬ್ದನ ಗ್ರಂಥದ ಮೇಲೆ ಗ್ರಂಥ ನಾವು ಹೇಳಬಹುದು. ಆದರೆ ಕೃತಿಯಲ್ಲಿ ಬರಲಾರ್ದ್ರೆ ಎಲ್ಲವೂ ನಿರರ್ಥಕ. ನಾನು ಪಂಡಿತನಿರುತ್ತೇನೆ ಎಂದು ಅನಿಸತೊಡಗಿದರೆ ಭಗವದ್ ಭಜನೆ ಮಾಡಲು ನಾಚಿಕೆ ಎನಿಸುತ್ತದೆ. ಆದ್ದರಿಂದ ಯಾವಾಗಲೂ ಭಗವಂತನ ನಾಮದ ಸಹವಾಸದಲ್ಲಿ ಇರಬೇಕು. ಸಹವಾಸದಿಂದ ಮನುಷ್ಯರೊಡನೆಯೂ ಪ್ರೇಮವು ಬೆಳೆಯುತ್ತಾ ಅಂದ ಮೇಲೆ ಭಗವಂತನ ಸಹವಾಸ ಮಾಡುವುದರಿಂದ ಅವನ ಪ್ರೇಮ ಬೆಳೆಯುವುದಿಲ್ಲವೇ? ಸಹಜಿಕವಾಗಿ ಟ್ರೈನ್ನಲ್ಲಿ ನಾವು ಹೋಗುವಾಗ ಯಾರಾದರೂ ನಮಗೆ ಪರಿಚಯ ಆದರೆ ಆ ಪರಸ್ಪರ ಪರಿಚಯದಲ್ಲೇ ಅವ್ರ ಬಗ್ಗೆ ಒಂದು ಆತ್ಮೀಯತೆ ಉಂಟಾಗತ್ತೆ. ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೋತೀವಿ, ಭೇಟಿಯಾಗೋಣ ಅಂತೀವಿ. ನಮ್ಮ ಒಂದೇ ಊರಾದರೆ ನೀವು ಹೌದೇನ್ರಿ, ಬರ್ತೀನಿ ರೀ ಅಂತೀವಿ. ನಾವು ಭೇಟಿಯಾಗೋಣ ರೀ, ಮಾತಾಡೋಣ ಅಂತೀವಿ. ಅಷ್ಟು ಆತ್ಮೀಯತೆ ಬೆಳೆದ ಮೇಲೆ ಭಗವಂತನ ನಾಮದ ಸಹವಾಸದಲ್ಲಿದ್ದರೆ ಅವನ ಬಗ್ಗೆ ಪ್ರೇಮ ಬೆಳೆಯುವುದಿಲ್ವೇನ್ರಿ? ಯಾರು ನಮ್ಮ ಸಂರಕ್ಷಣೆ ಮಾಡ್ತಾನೆ, ಊಟ ಹಾಕ್ತಾನೆ, ನಿವಾರ ಕೊಡ್ತಾನೆ, ವಸ್ತ್ರ ಕೊಡ್ತಾನೆ, ಎಲ್ಲವನ್ನು ಕೊಟ್ಟದ ಮೇಲೆ ಪ್ರೇಮ ಬರುವುದಿಲ್ಲವಾ? ಭಗವಂತನಿಗೆ ಶರಣು ಹೋಗಬೇಕು ಹಾಗೂ ಅವನವರಾಗಿ ಇರಬೇಕು. ಇದರಲ್ಲಿಯೇ ಸರ್ವಧರ್ಮ ಹಾಗೂ ಶಾಸ್ತ್ರಗಳ ಸಾರವಿರುತ್ತದೆ. ಎಲ್ಲ ಧರ್ಮ ಗ್ರಂಥಗಳು, ಪುರಾಣ ಏನೇ ಶ್ರವಣ ಮಾಡಿದ್ರೂ ಕೂಡ, ಓದಿದ್ರೂ ಕೂಡ ಅದರದ ಕಡೆಗೆ ಒಂದೇ ಒಂದು ಎಸೆನ್ಸ್, ಸಾರ ಏನಪ್ಪ? ಆ ಭಗವಂತನ ಅವರಾಗಿರಬೇಕು. ನಾವು ಅವನವರಾಗಿರಬೇಕು ಅಂದರೆ ಏನು? ಅವನಿಚ್ಛೆ ನನ್ನ ಇಚ್ಛೆ ಆಗಬೇಕು. ಜೋ ಥಾರಿ ರಾಯ್ ಸೋ ಮಾರಿ ರಾಯ್, ಜೋ ತುಮಾರಿ ಇಚ್ಛಾ ವೋ ಮೇರಿ ಇಚ್ಛಾ. ಇಂದಿನ ಬೋಧವಚನ: ನಾವು ದೇಹ ಹಾಗೂ ಮನಸ್ಸಿಗಿಂತ ಬೇರೆಯಾಗಿರುತ್ತೇವೆ ಎಂದು ನಾವು ನಾಮ ತೆಗೆದುಕೊಳ್ಳುತ್ತಾ ಹಾಗೆ ಬೇರೆಯಾಗಿರುವ ಪ್ರಯತ್ನ ಮಾಡಬೇಕು. ಬೇರೆಯಾಗಿರುವುದರಿಂದಲೂ ಸಾಧಿಸದೇ ಇದ್ದರೂ ನಾಮದಿಂದ ಸಾಧಿಸುತ್ತದೆ. ನಾನು ದೇಹ ಹಾಗೂ ಮನಸ್ಸಿಗಿಂತ ಅತೀತನಾದವನು ಯಾರೋ ಒಬ್ಬ ಇದ್ದೀನಿ ಎಂಬುವ ಭಾವನೆ, ಅಂದರೆ ಒಳಗೆ ನಾನು ಭಗವಂತನವನಿದ್ದೀನಿ ಅನ್ನೋ ಭಾವನೆ ಜಾಗೃತ ಮಾಡಿದ್ವಿ. ಆದರೂ ಅದಕ್ಕೆ ನಮಗಿನ್ನೂ ನಿರ್ಧಾರ ಆಗ್ತಿಲ್ಲ ಅಂದರೂ ಕೂಡ ನಾಮ ಏನಿದೆಯೋ ಅದರ ಸಾಧನೆಯಲ್ಲಿ ನಾವಿದ್ದರೆ ಅದು ನಮಗೆ ನಮ್ಮ ನಿರ್ಗುಣ ನಿರಾಕಾರ ಸ್ವರೂಪದ ದರ್ಶನ ಮಾಡಿಸುತ್ತದೆ. ಅದು ನಾವೆಲ್ಲರೂ ಸೇರಿ ಇದೇ ಜನ್ಮದಲ್ಲಿ ಪಡ್ಕೊಳ್ಳೋಣ. ಆ ಭಗವಂತನಿಗೆ ಮೊರೆ ಹೊಕ್ಕೋಣ, ಶರಣು ಹೋಗೋಣ ಅಂತ ಹೇಳುತ್ತಾ ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.